ಗುಡ್ ಈವ್ನಿಂಗ್ ರೀ. ಆಫೀಸಿಂದ ಬಂದೆ, ಸ್ಟೋರಿ ಹೇಳ್ಬೇಕಲ್ಲ ಬಂದೆ. ಸೊ ಒಂದು ಕಾಡೊಳಗೆ ಕುರಿ ಹಿಂಡಿ ಹೋಗ್ತಾ ಇರ್ತಾವ್ರಿ. ಸಡನ್ನಾಗಿ ಒಂದು ತೋಳ ಅಡ್ಡ ಬರುತ್ತಾ. ತೋಳ ಅಡ್ಡ ಬಂದು ಏನು ಮಾಡ್ತದ, ಆ ಕುರಿ ಹಿಂಡಿಗೆಲ್ಲ ಒಂದು ಕಂಡೀಷನ್ ಹಾಕತ್ತ. ಏನಪ್ಪ ಅಂತಂದ್ರೆ, ಸೂರ್ಯ ಮುಳುಗೋದ್ರೊಳಗೆ ಯಾವ ಕುರಿ ಹಿಂದಿರ್ತದಲ್ಲ ಅದನ್ನ ಅಷ್ಟೇ ತಿಂತೀನಿ, ಬೇರೆ ಎಲ್ಲಸಕ್ಕೂ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಅದ್ರ ತಲೆ ಏನಿತ್ತಪ್ಪ ಅಂತಂದ್ರೆ ಮುಂದೆ ಗೊತ್ತಾಗತ್ತ. ಸೊ ಕುರಿಗಳು ಏನು ಮಾಡ್ತಾವ, ಇದು ತೋಳ ಹೇಳಿದ್ ನೋಡಿ, ಜೊತೆಗೆ ಆಡಿದಂಥ ಕುರಿಗಳು ಜೋಡಿ ಆಡಿ ಬೆಳೆದಂಥದ್ದು, ಕೂಡಿ ಬೆಳೆದಂಥದ್ದು, ಜೊತೆಗೆ ಹುಟ್ಟಿದಂಥ ಕುರಿಗಳನ್ನೆಲ್ಲ ಬಿಟ್ಟು ಸ್ವಾರ್ಥತೆಯಿಂದ ಸತ್ರ ಆ ಕುರಿ ಸಾಹಿತ್ಯ ಬಿಡು ಅಂತೇಳಿ ಒಂದಕ್ಕಿಂತ ಒಂದು ನಾ ಮುಂದೆ ನೀ ಮುಂದೆ ಅಂತ ತುಳಿದು ಮುಂದೆ ಹೊಡ್ಕೋತ ಹೋಗ್ತಾವ್ರಿ. ಸೊ ಫೈನಲ್ ಏನಾಗ್ತದ, ಸೂರ್ಯಾಸ್ತ ಆಗ್ತಾ ಇರುತ್ತ. ಆಮೇಲೆ ಇವೇನು ಕುರಿಗಳು ಒಂದಕ್ಕಿಂತ ಒಂದು ಪೈಪುಟ್ಟಿಂದ ಓಡೋದ್ವಲ್ಲ, ಅವೆಲ್ಲಷ್ಟು ಅಷ್ಟೇ ಸುಸ್ತಾಗಿ ಕೆಳಗೆ ಬಿದ್ದಿರ್ತಾವ. ಅವಾಗ ತುಳಕ್ ಈಸಿ ಆಯ್ತು. ಏನಪ್ಪ ಅಂದ್ರೆ ಎಲ್ಲ ಕುರಿಗಳು ಸಿಕ್ಕು. ಅದಕ್ಕೆ ಒಂದಕ್ಕೆ ಮಾತ್ರ ಅವ್ರಿಗೆ ಹೇಳಿ ಒಂದೇ ತಿಂತೀನಿ ಅಂತೇಳಿ ಎಲ್ಲ ಕುರಿಗಳು ಸಿಕ್ತಲ್ಲ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ ಒಂದು, ನಾವು ಮನುಷ್ಯರಾದವರು ಅನಾವಶ್ಯಕವಾಗಿ ಸ್ವಾರ್ಥದಿಂದ ಪೈಪೋಟಿ ಬೇಡ. ಆ ಒಬ್ಬರನ್ನ ಪೈಪೋಟಿ ಮಾಡ್ಕೊಂಡು ಒಬ್ಬರನ್ನ ತುಳಿದು ಮೇಲೆ ಬರೋದ್ರಿಂದ ನಮ್ಮ ಮಾನವೀಯತೆನ ನಾವು ಮರ್ತೋಗ್ತೀವಿ, ಮನುಷ್ಯತ್ವ ಮರ್ತೋಗ್ತೀವಿ. ಸೊ ಅದಕ್ಕೆ ಏನದ, ಜೀವನದಲ್ಲಿ ಮಾನವೀಯತೆ ಮನುಷ್ಯತ್ವ ಇನ್ನೂ ಕಾಪಾಡ್ಕೊಂಡು ಹೋಗ್ಬೇಕು ನಾವೆಲ್ಲ ಅಂತ ಇದೊಂದು ಸ್ಟೋರಿ ಅರ್ಥ ರೀ. ಸೊ ಬಾಯ್ ರೀ.